ಹಾಯ್ ಗಾಯ್ಸ್, ಇದು ಮಂಗಳವಾರದ ಮಿನಿ ವ್ಲಾಗು. ಸುಮ್ಮನೆ ಅವತ್ತು ಇಬ್ಬರಿಗೂ ರಜೆ ಇರೋದ್ರಿಂದ ನಾನು ನನ್ನ ಹಸ್ಬೆಂಡ್ ಬನ್ನರ್ಘಟ್ಟೆಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಸೊ ಅಲ್ಲಿಗೆ ಹೋಗಿ ಸ್ಟಾರ್ಟಿಂಗಲ್ಲಿ ಟಿಕೆಟ್ ಎಲ್ಲ ತೊಗೊಂಡು ಎಂಟ್ರಿ ಆಗಿ ಒಳಗಡೆ ಹೋಗಿ ಫಸ್ಟು ಝೀಬ್ರಾ ಆಮೇಲೆ ಜಿರಾಫೆನೆಲ್ಲ ನೋಡಿದ್ವಿ. ಸೊ ಅವಾಗೆಲ್ಲ ಮಲಗೋ ಟೈಮು. ಸೊ ತುಂಬ ಚೆನ್ನಾಗೆಲ್ಲ ಓಡಾಡ್ಕೊಂಡೆಲ್ಲ ತುಂಬಾ ಚೆನ್ನಾಗಿದ್ವು ಎಲ್ಲನೂ ಪ್ರಾಣಿಗಳು. ಸೊ ಹಾಗೆ ಮುಂದೆ ನೋಡ್ಕೊಂಡು ಏನೆಲ್ಲ ನೋಡಿದ್ದೀನಿ ಅಂತ ನಿಮಗೆ ಅದರ ವೀಡಿಯೋದಲ್ಲೇ ತೋರಿಸ್ತಾ ಇದ್ದೀನಿ ನೋಡಿ. ಸೊ ಆ ಕೋತಿಗಳ ಆಟಗಳನ್ನೆಲ್ಲ ನೋಡಿಕೊಂಡು ಸೊ ಫುಲ್ ಡೇನ ಅಲ್ಲೇ ಎಂಜಾಯ್ ಮಾಡಿದ್ವಿ. 11 ನಾವು ಅಲ್ಲೋಗಿ 11 ನಾವು ಮನೆ ಬಿಟ್ಟಿದ್ದು. ಒಂದು ಹಾಫ್ ಆನ್ ಅವರ್ಗೆಲ್ಲ ನಾನು ಅಲ್ಲೋಗಿ ರೀಚ್ ಆದೆ. ಸೊ ನಾವು ಹೋಗಿ ಟೈಮಲ್ಲಿ ಟೈಗರ್ ಸಮೇತ ಮಲ್ಕೊಂಡ್ಬಿಟ್ಟಿದ್ದು ಚೆನ್ನಾಗಿ ಊಟ ಮಾಡಿಬಿಟ್ಟು. ಸೊ ಆಮೇಲೆ ಕರಡಿನೂ ಚೆನ್ನಾಗಿ ಊಟ ಮಾಡ್ತಾಯಿತ್ತು. ಫಸ್ಟ್ ಟೈಮ್ ನಾವು ನೋಡಿದೆ. ಸೆಕೆಂಡ್ ಟೈಮ್ ನೋಡಿದಾಗ ಆರಾಮಾಗಿ ಮಲ್ಕೊಂಡಿತ್ತು. ಅದನ್ನು ಪಕ್ಕದಲ್ಲೇ ಅದಕ್ಕೆ ಮಲ್ಕೊಳ್ಳೋದು ಥರ ಜಾಗ ಮಾಡಿದ್ದಾರೆ, ಅಲ್ಲೂ ಆರಾಮಾಗಿ ಮಲ್ಕೊಂಡಿತ್ತು. ಸೊ ಅದಾದಮೇಲೆ ಇದು ಈಮು ಅಂತ ಏನೋ ಹೇಳ್ತಾರೆ ಪಕ್ಷಿ, ಇದು ನೋಡಿ ಅಲ್ಲೇ ಹತ್ತಿರ ಬರುತ್ತೆ. ಅದ್ರದ್ದೊಂದು ವಿಡಿಯೋ ಮಾಡಿದ್ದೀನಿ, ತೋರಿಸ್ತೀನಿ ನಿಮಗೇ. ಸೊ ತುಂಬ ಹತ್ತಿರ ಬರುತ್ತೆ ಆ ಪಕ್ಷಿ, ಆ ವಿಡಿಯೋ ಮಾಡಿದ್ದೀನಿ ನೋಡಿ, ಬರ್ತಾ ಇದೆ. ಇದನ್ನು ಈಮು ಅಂತ ಕರೀತಾರೆ ಈ ಪಕ್ಷಿನ. ನೋಡೋಕ್ಕೆ ಸ್ವಲ್ಪ ಆಸ್ಟ್ರಿಚ್ ಥರ ಇದ್ರೂ ಆ ಲೆವೆಲ್ಗಿಲ್ಲ, ಬಟ್ ನೋಡೋಕ್ಕೆ ಸ್ವಲ್ಪ ಆಸ್ಟ್ರಿಚ್ ಥರನೇ ಇದೆ. ಆಲ್ಮೋಸ್ಟ್ ಎಲ್ಲರೂ ಹೋಗಿ ನೋಡಿರ್ತೀರ ಅಂದ್ಕೊಂಡಿರ್ತೀನಿ ಇದನ್ನೆಲ್ಲ. ಸೊ ಅದಾದಮೇಲೆ ಜಿಂಕೆಗಳು, ಚಿಕ್ಕ ಜಿಂಕೆನೂ ಇತ್ತು, ದೊಡ್ಡದು ಇತ್ತು. ಚಿಕ್ಕದು ತುಂಬಾ ಇದ್ವು ಜಿಂಕೆಗಳೆಲ್ಲ. ಇಲ್ಲೆಲ್ಲ ಹೇಗೆ ಆಟ ಆಡ್ಕೊಂಡಿದ್ದಾವೆ ಅವೆಲ್ಲ ಅಂತ ತುಂಬ ಚೆನ್ನಾಗಿತ್ತು ಮಾತ್ರ. ಅವತ್ತು ಹೋಲ್ ಡೇ ನನಗೆ ಸಿಕ್ಕಾಪಟ್ಟೆ ಅಲ್ಲೇ, ಆಲ್ಮೋಸ್ಟ್ ಒಂದು 3 ಗಂಟೆವರೆಗೂ ಅಲ್ಲೇ ಇದ್ವಿ ನಾನು ನನ್ನ ಹಸ್ಬೆಂಡು. ತುಂಬ ಹತ್ತಿರದಲ್ಲಿದ್ದು ಈ ಸಲ ಜಿಂಕೆಗಳೆಲ್ಲ. ಮುಂದೆನೇ ದೂರ ಇಲ್ಲದೇ ತುಂಬ ಮುಂದೆನೇ ಬಂದಿದ್ವು ಎಲ್ಲ ಪ್ರಾಣಿಗಳು. ಸೊ ವಿಡಿಯೋ ಮಾಡೋಕ್ಕೆ ಈಸಿ ಆಯಿತು. ಸೊ ಇದು ಹಿಪ್ಪೋಪೊಟಮಸ್, ನೀರಾನೆ ಅಂತಾರಲ್ಲ ಅದು. ಸೊ ಅದು ನೋಡಿ, ನೀರೆಲ್ಲ ಹೋದಾಗಿಂದ ನೀರಲ್ಲೇ ಅದು ಮೇಲೆ ಎದ್ದೇ ಬರಲಿಲ್ಲ, ಆ ಥರ ಸೋಮಾರಿ ಅಲ್ವಾ ಅದು. ಸೊ ಇದು ಇನ್ನೊಂದು ಜಿಂಕೆ, ದೊಡ್ಡದು ಕೊಂಬೆಲ್ಲ ಇರೋದು. ಸೊ ಅದು ಸಮೇತ ಆ್ಯಕ್ಟಿವ್ ಆಗಿ ಆಟ ಆಡ್ಕೊಂಡಿದ್ವು. ಇನ್ನು ಈ ಕಡೆ ಇನ್ನೂ ಚಿಕ್ಕ ಜಿಂಕೆಗಳೆಲ್ಲ ಆಟ ಆಡ್ಕೊಂಡು ಓಡಾಡಿಕೊಂಡು ಜಂಪ್ ಮಾಡ್ಕೊಂಡೆಲ್ಲ ಇದ್ವು. ನೋಡೋಕೆ ಒಂಥರ ಚೆನ್ನಾಗಿತ್ತು. ನೆಕ್ಸ್ಟ್ ನನ್ನ ಹಸ್ಬೆಂಡ್ ಫೇವ್ರೆಟು ಆನೆ ಅಂದರೆ ಅವ್ರಿಗೆ ತುಂಬಾ ಇಷ್ಟ. ಸೊ ಆನೆ ನೋಡೋಕ್ಕೆ ಅಂತ ಹೋದ್ವಿ. ಆನೆಗಳ ತುಂಟಾಟ, ಆನೆಗಳು ತುಂಬ ದೊಡ್ಡೇನಿರಲಿಲ್ಲ, ಈಗ ಮರಿಗಳದು. ಸೊ ನವಿಲು ನನಗೆ ತುಂಬ ಇಷ್ಟವಾದದ್ದು ಬಿಳಿ ನವಿಲು ಇತ್ತು, ನಮ್ಮ ಇಂಡಿಯನ್ ನವಿಲು ಸಮೇತ ಇತ್ತು. ತುಂಬ ಇಷ್ಟ. ನಾವು ಹೋಗಿರೋ ಟೈಮಲ್ಲೇ ಅದು ಸಮೇತ ರೆಕ್ಕೆ ಎಲ್ಲ ಬಿಚ್ಚಿ ಕುಂಡಾಡೋಕ್ಕೆ ಸ್ಟಾರ್ಟ್ ಮಾಡ್ತು ನೋಡಿ, ತೋರಿಸ್ತೀನಿ. ಸೊ ಅದು ಸಮೇತ ವಿಡಿಯೋ ಮಾಡಿದ್ದೀನಿ ನಾನು. ಇದೇನೋ ಕಪ್ಪು ಕಿರೀಟದ ಬಾತುಕೋಳಿ ಅಂತ ಅದೇನೋ ನೋಡಿ. ಕೆಳಗಡೆ ಮೇಲೆ ಕೂತಿದ್ದು, ಕೆಳಗಡೆ ನೋಡಿ ಎಷ್ಟು ಚೆನ್ನಾಗಿ ಗೆರೆ ಬಿಚ್ತಾ ಇದೆ ಅದು ಅಂತ. ಸೊ ನೋಡಿ ಒಂಥರ ತುಂಬ ಖುಷಿ ಆಯಿತು. ನಾವು ಹೋಗಿರೋ ಟೈಮಲ್ಲೇ ಗೆರೆ ಬಿಚ್ಚುತ್ತಲ್ಲ ಅದು ಅಂತ. ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು ನನಗೆ. ತುಂಬ ಚೆನ್ನಾಗಿ ಗರಿ ಬಿಚ್ಚಿ ಎಷ್ಟೊತ್ತರೆಗೂ ಗರಿ ಬಿಚ್ಕೊಂಡಿತ್ತು ಅದು. ಮ್ಯಾಕ್ಸಿಮಮ್ ಒಂದು ಅರ್ಧ ಗಂಟೆನೂ ನಾವು ಅಲ್ಲೇ ಕಳೆದ್ವಿ. ಪಕ್ಕದಲ್ಲೇ ಇನ್ನೊಂದು ಇಂಡಿಯನ್ ನವಿಲ್ ಒಂದಿದೆ. ಸೊ ಅಲ್ಲಿ ಇದ್ದೆ ನಾನು ತುಂಬ ಹೊತ್ತು. ಸೊ ಇದಾದರೂ ಅರ್ಧ ಗಂಟೆ ನಾವು ಅಲ್ಲೇ ಇದ್ದಿದ್ದು. ಸೊ ನೋಡಿದಾಗ ಈ ಕಡೆಗೆ ಇದು ತುಂಬ ಹೊತ್ತು ಗರಿನ ಹಾಗೇ ಬಿಚ್ಕೊಂಡಿತ್ತು. ಆ ನವಿಲುಗಳು ಗರಿ ಬಿಚ್ಚಿದಾಗೆ ತುಂಬ ಚೆನ್ನಾಗಿ ಕಾಣಿಸುತ್ತಂತೆ. ಸೊ ಅಷ್ಟು ಸಖತ್ತಾಗಿ ಕಾಣಿಸ್ತಾ ಇತ್ತು. ನನಗಂತೂ ಅದರಿಂದ ಬರೋಕ್ಕೆ ಮನಸ್ಸೇ ಆಗಲಿಲ್ಲ. ಸೊ ಎಕ್ಸ್ಪೆಕ್ಟು ಮಾಡಿರಲಿಲ್ಲ ನಾನು ಅದು ಗರಿ ಬಿಚ್ಚುತ್ತೆ ಅನ್ನೋದನ್ನು. ಸೊ ರ್ಯಾಂಡಮಾಗಿ ಸುಮ್ಮನೆ ಹಾಗೆ ವಿಡಿಯೋ ಮಾಡಿದೆ. ನೋಡಿ ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇದೆ ವೈಟ್ ನವಿಲು. ತುಂಬಾ ಖುಷಿ ಆಯಿತು ಅವತ್ತು. ಹೋಲ್ ಡೇ ನನಗೆ ಹೇಗೆ ಟೈಮ್ ಸ್ಪೆಂಡ್ ಆಯಿತು ಅಂತಲೇ ಗೊತ್ತಿಲ್ಲ ನನಗೆ, ಬಟ್ ಸಿಕ್ಕಾಪಟ್ಟೆ ಇಷ್ಟ ಆಗೋಯಿತು ನನಗೆ. ಹೋಗಿದ್ದೀನಿ ನಾನು ತುಂಬ ಸರಿ ಬನ್ನರ್ಘಟ್ಟಾಗೆ, ಬಟ್ ಇಷ್ಟೊಂದೆಲ್ಲ ನನಗೆ ಇದಾಗಿರಲಿಲ್ಲ. ಅವತ್ತು ಯಾಕೋ ನನಗೆ ಸಿಕ್ಕಾಪಟ್ಟೆ ಖುಷಿ ಆಗೋಯಿತು. ಈ ನವಿಲುಗಳು, ಪಕ್ಷಿಗಳು ಮುಂದೆ ತುಂಬ ಇದ್ದಾವೆ.
ನೋಡಿ, ಇದು ನಮ್ಮ ಇಂಡಿಯನ್ ಪೀಕಾಕ್. ಇದು ಅಷ್ಟೇ, ಇದು ಸಮೇತ ಗರಿ ಬಿಚ್ಚುತ್ತೆ. ಅದು ತುಂಬ ಲೇಟಾಗಿ ಬಿಚ್ಚುತ್ತೆ ಇದನ್ನು ಗರಿನ. ಬಟ್ ನೋಡಿ, ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗೋಯ್ತು. ಎರಡೂ ನವಿಲುಗಳು ಗರಿ ಬಿಚ್ಚಿರೋದನ್ನು ನೋಡಿ. ಕೂತಿರುತ್ತೆ, ಎಷ್ಟೊತ್ತರೆಗೂ ಅಲ್ಲೇ ಕೂತಿರುತ್ತೆ. ಆಮೇಲೆ ಮತ್ತೆ ಕೆಳಗಡೆ ಬರುತ್ತೆ, ಗರಿ ಬಿಚ್ಚುತ್ತೆ. ಒಂಥರ ನವಿಲುಗಳು ಗರಿ ಬಿಚ್ಚಿದಾಗೆ ತುಂಬ ಸುಂದರವಾಗಿ ಕಾಣಿಸ್ತವೆ ಅಲ್ವಾ? ಸೊ ನೋಡ್ತಾ ಇರಿ ಫ್ರೆಂಡ್ಸ್. ಹಾಗೆಯೇ ಅದು ಗರಿ ಬಿಚ್ಚೋದನ್ನು ವಿಡಿಯೋ ಮಾಡಿದ್ದೀನಿ. ತುಂಬ ಹೊತ್ತು ಕಾದು ಅದಕ್ಕೋಸ್ಕರನೇ ವೆಯ್ಟ್ ಮಾಡಿ, ಗರಿ ಬಿಚ್ಚಲಿ ಅಂತಲೇ ಕಾದು ವೆಯ್ಟ್ ಮಾಡಿ ನೋಡಿದ್ದೀನಿ ನಾನು. ಮೊದಲಿನ ಥರ ಬನ್ನೇರುಘಟ್ಟ ಝೂ ಇಲ್ಲ. ಸೊ ಯಾಕಂದರೆ ಸ್ವಲ್ಪ ಪ್ರಾಣಿಗಳ ಸಂಖ್ಯೆನೂ ಕಮ್ಮಿ ಆಗಿದ್ದಾವೆ. ಕೆಲವೊಂದು ಪ್ರಾಣಿಗಳೆಲ್ಲ ಸಿಂಗಲ್ ಇದ್ದಾವೆ, ಕೆಲವೊಂದು ಪ್ರಾಣಿಗಳು 3-4 ಇದ್ದಾವೆ. ಸೊ ಮೊದಲು ತುಂಬ ಇದ್ವು ಪ್ರಾಣಿಗಳು. ಇತ್ತೀಚೆಗೆ ಎಲ್ಲ ಅಳಿವಿನ ಅಂಚಿಗೆ ಬಂದಿರೋದ್ರಿಂದ ನಾವು ಹೊರಗಡೆ ಅದನ್ನೆಲ್ಲ ನೋಡೋಕ್ಕೆ ಸಾಧ್ಯನೇ ಆಗ್ತಿಲ್ಲ. ಸೊ ಹಾಗಾಗಿ ಝೂವಲ್ಲೂ ಸಮೇತ ಅವುಗಳನ್ನ ನೋಡೋಕ್ಕೆ ನಮಗೆ ಸಾಧ್ಯ ಆಗ್ತಾಯಿಲ್ಲ. ತುಂಬ ಇದಾಗುತ್ತೆ ಪ್ರಾಣಿಗಳು. ಸೊ ಆಲ್ಮೋಸ್ಟ್ ಇಂಥ ಝೂಗಳಲ್ಲೇ ನಮಗೆ ಪ್ರಾಣಿಗಳನ್ನ ನೋಡೋಕ್ಕೆ ನಮಗೆ ಸಿಗೋದು. ಇವನ್ ನಮ್ಮ ಮುಂದಿನ ಪೀಳಿಗೆಗಳಿಗೆ, ನಮ್ಮ ಮಕ್ಕಳಿಗಾಗಲಿ, ಇಲ್ಲ ನೆಕ್ಸ್ಟ್ ನಮ್ಮ ಜನ್ರೇಷನ್ ಅಲ್ದಿದ್ರು ನಮ್ಮ ಮುಂದಿನ ಜನ್ರೇಷನ್ಗಳಿಗೆ ಪ್ರಾಣಿಗಳನ್ನೆಲ್ಲ ನಾವು ಹೀಗೇ ಝೂವಲ್ಲೇ ಕರ್ಕೊಂಬಂದು, ಇಲ್ಲ ಒಂದು ಬುಕ್ಕಲ್ಲೋ, ಇಲ್ಲ ಇವಾಗಿನ ಜನ್ರೇಷನ್ ಪ್ರಕಾರ ಆ ಮೊಬೈಲ್ಗಳಲ್ಲೋ ನಾವು ಇದೇ ನವಿಲು, ಇದೇ ಆನೆ ಅನ್ನೋ ತೋರಿಸೋ ಕಾಲನೂ ಬರುತ್ತೆ. ಅದೇನು ತುಂಬ ದಿನ ಉಳಿದಿಲ್ಲ ಅಲ್ವಾ ಫ್ರೆಂಡ್ಸ್? ಸೊ ಹಾಗಾಗಿ ಆದಷ್ಟು ಪ್ರಾಣಿಗಳನ್ನ ಸ್ವಲ್ಪ ನಮ್ಮ ಮುಂದಿನ ಪೀಳಿಗೆಗಳು ನೋಡಲಿ, ಲೈವಾಗಿ ನೋಡಲಿ ಅನ್ನೋ ಕಾರಣಕ್ಕೆ ಆದಷ್ಟು ಪ್ರಾಣಿಗಳನ್ನ ನಾವು ಉಳಿಸೋಣ. ಕಾಡು ಮರ ಗಿಡಗಳನ್ನ ಬೆಳೆಸೋಣ. ಮರ ಗಿಡಗಳಿದ್ರೇ ನಾವು ಅಲ್ವಾ? ಸೊ ಮತ್ತು ಅವೇ ಕಾಡೇ ಹೋದ್ಮೇಲೆ ಪ್ರಾಣಿಗಳಿಂದ ನಾಡಿಗೆ ಬರೋದ್ರಲ್ಲಿ ತಪ್ಪೇನಿಲ್ಲ. ಎಷ್ಟೋ ಕಡೆ ಕೇಳಿರ್ತೀವಿ, ಹುಲಿ ಬಂದು ಅಟ್ಯಾಕ್ ಮಾಡ್ತು, ಆನೆ ಬಂದು ಅಟ್ಯಾಕ್ ಮಾಡ್ತು, ಹಾಗೆ ಹೀಗೆ ಅಂತ. ಇನ್ನು ಕಾಡೇ ಇಲ್ದಿರೋ ಪಕ್ಷದಲ್ಲಿ ಪಾಪ ಅವಾದರೆ ಏನು ಮಾಡ್ತವೆ? ನಾಡನ್ನು ಅರಸಿ ಬರಲೇಬೇಕು ಅವುಗಳು. ಸೊ ಹಾಗಾಗಿ ಆದಷ್ಟು ಪ್ರಾಣಿಗಳನ್ನ ನಾವು ಉಳಿಸೋದಕ್ಕೆ ಟ್ರೈ ಮಾಡೋಣ. ನೋಡಿ ಫ್ರೆಂಡ್ಸ್, ಅದು ಕೆಳಗಡೆ ಹಾಕೊಂಬಂತು. ಅದು ತುಂಬ ಹತ್ತಿರದಲ್ಲೇ ಬಂದು ಮುಂದೆ ಆ ಕೇಜ್ ಹತ್ರನೇ ನಿಂತ್ಕೊಂತೋದು. ನೋಡೋಕ್ಕೆ ಎಷ್ಟು ಸುಂದರವಾಗಿದೆ. ನನಗಂತೂ ನವಿಲು ಅಂದರೆ ಪ್ರಾಣ ನನಗೆ. ಸೊ ನೋಡ್ತಾ ಇರಿ, ಹಾಗೆ ಅದು ಗರಿ ಬಿಚ್ಚುತ್ತೆ. ಓಡಾಡುತ್ತೆ ಆ ಕಡೆ ಈ ಕಡೆ ಬರುತ್ತೆ, ಇದು ಮಾಡುತ್ತೆ. ಸೊ ಹಾಗೇ ಸಡನ್ನಾಗಿ ಗರಿನೂ ಬಿಚ್ಚುತ್ತೆ ಅದು. ಸೊ ಆದಷ್ಟು ಫ್ರೆಂಡ್ಸ್ ನಾವು ಪ್ರಾಣಿಗಳನ್ನ ಉಳಿಸೋಣ, ಮರ ಗಿಡಗಳನ್ನ ಬೆಳೆಸೋಣ. ನಿಮ್ಮ ಮನೆ ಸುತ್ತಮುತ್ತ ಜಾಗ ಇದ್ದರೂ ಸಮೇತ ಏನೋ ಒಂದು ಲಿಂಬೆಹಣ್ಣೆ ಆಗಿರ್ಬೋದು, ಇಲ್ಲ ಅಂದರೆ ಈರುಳ್ಳಿ ಪೈರು ಬಂದಿರುತ್ತೆ, ಕಾಳುಗಳು ಮೊಳಕೆ ಬಂದಿದೆ, ಅವನ್ನೇ ಸುಮ್ಮನೆ ತೊಗೊಂಡೋಗಿ ನಿಮ್ಮ ಮನೆ ಮುಂದೆ ಇರೋ ಖಾಲಿ ಜಾಗಕ್ಕೋ ಅಥವಾ ನಿಮ್ಮ ಪಾಟ್ಗಳಲ್ಲೋ ಅದನ್ನು ಹಾಕಿದ್ರೆ ಅವೇ ಒಂದು ಗಿಡಗಳಾಗಿ ಬೆಳ್ಕೊಳ್ಳುತ್ತೆ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಗರಿ ಬೀಸ್ತಾ ಇದೆ ಅದು. ಬಟ್ ಅದು ಆ ಕಡೆ ತಿರ್ಕೊಂಬಿಡ್ತು, ನನಗದನ್ನು ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ ಸರಿಯಾಗಿ. ಸೊ ಮತ್ತೆ ಈ ಕಡೆ ತಿರುಗುತ್ತೆ. ಏನು ಸಖತ್ತಾಗಿ ಕಾಣಿಸುತ್ತೆ ನೋಡಿ. 2 ಕಣ್ಣು ಸಾಲು ಅದನ್ನು ನೋಡೋಕ್ಕೆ. ನೋಡಿ ಸುಂದರವಾಗಿ ಕಾಣಿಸ್ತಾ ಇದೆ ನವಿಲು ಅಂತ. ತುಂಬಾ ಖುಷಿ ಆಗುತ್ತೆ ನವಿಲನ್ನ ಆ ಥರ ನೋಡೋಕ್ಕೆ. ಎಷ್ಟೊತ್ತವರೆಗೂ ನಾನು ಅದನ್ನೇ ವೀಡಿಯೋ ಮಾಡಿದ್ದೀನಿ. ನೀವೇ ನೋಡಿರೋ ಹಾಗೆ ಎಷ್ಟೊತ್ತವರೆಗೂ ಆ ವೀಡಿಯೋ ಇದೆ ನೋಡಿ. ಆ ನವಿಲನ್ನ ಬಿಟ್ಟು ನಮ್ಮ ಮುಂದೆ ಹೋಗೋಕ್ಕೆ ನನಗೆ ಮನಸ್ಸು ಬರ್ತಾಯಿಲ್ಲ, ಅಷ್ಟು ಚೆನ್ನಾಗಿದೆ ಅದು. ತುಂಬಾ ಚೆನ್ನಾಗಿದೆ. ಎಷ್ಟು ಚೆನ್ನಾಗಿ
ಗರಿ ಬಿಚ್ಚಿ ಹೇಗೆ ನಿಂತಿದೆ ನವಿಲು ಅನ್ನೋದನ್ನು ನೋಡಿ ಫ್ರೆಂಡ್ಸ್, ತುಂಬಾ ಚೆನ್ನಾಗಿದೆ. ಸಾರಿ ಫ್ರೆಂಡ್ಸ್, ಸ್ಟಾರ್ಟಿಂಗಲ್ಲಿ ಟಿಕೆಟ್ ಪ್ರೈಸ್ ಹೇಳಲಿಲ್ಲ ನಾನು. ಒಬ್ಬರಿಗೆ 100 ಆಗುತ್ತೆ. ಸೊ ಅದ್ರಲ್ಲಿ ಬೇಕಂದರೆ ಸಫಾರಿನೂ ಇದೆ, ಅದಕ್ಕೆ ಬೇರೆ ಕಾಸ್ಟ್ಗಳಿದೆ. ನಾನು ಸಫಾರಿ ಯೂಸ್ ಮಾಡಲಿಲ್ಲ, ನಾನು ನಾರ್ಮಲ್ ಟಿಕೆಟ್ಗೆ ಹೋದೆ. ಒಬ್ಬರಿಂದ 100 ರುಪೀಸ್ ಆಗಿದೆ. ಸೊ ನಾನು ನನ್ನ ಹಸ್ಬೆಂಡ್ ಹೋಗಿರೋದ್ರಿಂದ 200 ರುಪೀಸ್ ಆಯಿತು. ಸೊ ಅದನ್ನು ಸಾರಿ ನಾನು ಸ್ಟಾರ್ಟಿಂಗಲ್ಲಿ ಹೇಳೋದು ಮರ್ತೋದೆ, ಅದಕ್ಕೆ ಇವಾಗ ಹೇಳ್ತಾ ಇದ್ದೀನಿ. ಒನ್ ಡೇ ಟ್ರಿಪ್ ಥರ ಆರಾಮಾಗಿ ಮಕ್ಕಳು ಫ್ಯಾಮ್ಲಿ ಜೊತೆ ಹೋಗಿ ತುಂಬ ಚೆನ್ನಾಗಿ ಟೈಮ್ನ ಸ್ಪೆಂಡ್ ಮಾಡ್ಬೋದು. ಟೈಮ್ ಸ್ಪೆಂಡ್ ಮಾಡೋಕ್ಕೆ ಒಳ್ಳೆ ಏನಂತಾರೆ, ಒಳ್ಳೆ ಜಾಗ ಇದು. ಮಾರ್ನಿಂಗ್ 9:30ಗೆ ಓಪನ್ ಆಗುತ್ತೆ, ಈವ್ನಿಂಗ್ 5 o'clock ಕ್ಲೋಸ್ ಆಗುತ್ತೆ. ಸೊ ನಾವು ಮನೆ ಬಿಟ್ಟಿದ್ದೆ 11 o'clock. ನಾನು ಹೋಗೋಕ್ಕೊಂದು ಹಾಫ್ ಆನ್ ಅವರ್ ಆಯಿತು. 11:30 11:45 ಆಯಿತು. ಹೋಗಿ ಟಿಕೆಟ್ ತೊಗೊಂಡು ಎಂಟ್ರಿ ತೊಗೊಂಡಾದ್ಮೇಲೆ ಒಂದೊಂದೇ ನೋಡ್ಕೊಂಡು ಹೋದ್ವಿ. ಸೊ ಟೈಮ್ ಹೋಗಿದ್ದು ಸೀರಿಯಸ್ಲಿ ನನಗೆ ಗೊತ್ತಾಗಲಿಲ್ಲ ಆವತ್ತು ಇಡೀ ದಿನ. ನಾನು ರಿಟರ್ನ್ ಅಲ್ಲಿಂದ ಬಂದಿದ್ದೇನೆ, ನಾನು ಬನ್ನೇರುಘಟ್ಟೆಯಿಂದ ಹೊರಗಡೆ ಬಂದಿದ್ದೇನೆ ಎಷ್ಟು 3 ಗಂಟೆ ಏನೋ ಆಗಿತ್ತು. ಸೊ ಹೊರಗಡೆ ಬಂದು ಸ್ವಲ್ಪ ಏನಾದ್ರು ತಿನ್ಕೊಂಡು ಅಷ್ಟೊತ್ತಿಗೆ ಮಳೆ ಬೇರೆ ಸ್ಟಾರ್ಟ್ ಆಗೋಯಿತು. ಸಿಕ್ಕಾಪಟ್ಟೆ ಜೋರು ಮಳೆ. ನಾವು ಮನೆಗೆ ಹೋಗೋ ಅಷ್ಟೊತ್ತಿಗೆ ತುಂಬ ಜೋರಿತ್ತು ಮಳೆ. ಸೊ ಅಲ್ಲೇ ಸ್ಟಾಲ್ಗಳು ಹಾಕಿರ್ತಾರೆ, ಅಂಗಡಿಗಳ ಹತ್ರ ಎಲ್ಲ ನಿಂತ್ಕೊಂಡು ಒಂದು ಸ್ವಲ್ಪ ಏನಾದ್ರು ತಿನ್ಕೊಂಡು ಆಮೇಲೆ ನಾವು ಮನೆಗೆ ಹೊರಟ್ವಿ. ಸೊ ಈ ವಿಡಿಯೋ ಮಾಡೋ ಅಷ್ಟೊತ್ತಿಗೆ ನನ್ನ ಫೋನ್ ಬ್ಯಾಟ್ರಿ ಬೇರೆ ಡೆಡ್ ಆಗೋಯ್ತು. ನನ್ನ ಪವರ್ ಬ್ಯಾಂಕು ಜೊತೆಗೆ ತಂದಿರಲಿಲ್ಲ. ಸೊ ನೆಕ್ಸ್ಟ್ ವೀಡಿಯೋಸನ್ನೆಲ್ಲ ಆಲ್ಮೋಸ್ಟ್ ನನ್ನ ಹಸ್ಬೆಂಡ್ ಫೋನಲ್ಲೇ ಮಾಡಿ ನನ್ನ ಫೋನು ನಾನು ಆಮೇಲೆ ಸೆಂಡ್ ಮಾಡಿಕೊಂಡೆ. ಸೊ ಬೇಜಾರು ಮಾಡ್ಕೊಬೇಡಿ ಫ್ರೆಂಡ್ಸ್, ಏನು ಇಷ್ಟೊತ್ತವರೆಗೂ ಬರೀ ನವಿಲ್ದ ವೀಡಿಯೋ ಇದೆಯಲ್ಲ, ತುಂಬ ಹೊತ್ತಾಯಿತು ಅಂತ. ಸೊ ಆ ನವಿಲನ್ನ ಬಿಟ್ಟು ಹೋಗೋಕ್ಕೆ ನನಗೆ ಮನಸ್ಸೇ ಬರಲಿಲ್ಲ. ತುಂಬ ಖುಷಿಯಾಗ್ತಿತ್ತು ಆ ನವಿಲನ್ನ ನೋಡಿ. ಅದಕ್ಕೆ ತುಂಬ ಹೊತ್ತವರೆಗೂ ಅದ್ರ ವೀಡಿಯೋ ಮಾಡಿಕೊಂಡೆ ನಾನು, ಇಲ್ಲ ಅಂತಲ್ಲ. ಸೊ ಸಾರಿ, ನಿಮಗೇನಾದ್ರು ಬೇಜಾರಾಗಿದೆ, ಇಷ್ಟೊತ್ತರೆಗೂ ಬರೀ ನವಿಲು ಒಂದೇ ತೋರಿಸ್ತಾ ಇದ್ದಾಳಲ್ಲಪ್ಪ ಇವಳು ಅಂತ ಅಂದ್ಕೊಂಡ್ಬೇಡಿ. ಅದನ್ನು ಬಿಟ್ಟು ಹೋಗಿ ನಿಜವಾಗ್ಲೂ ನನಗೆ ಮನಸ್ಸೇ ಬರಲಿಲ್ಲ. ಸೊ ಲಾಸ್ಟ್ ವೀಡಿಯೋ ಓಕೆ, ಅದು ಈ ಕಡೆ ತಿರುಗಲಿ ಮಾಡೋಣ ಅಂದ್ಕೊತಿದ್ದೆ, ಅದು ಕೊನೆಗೂ ತಿರುಗೇ ಬಿಡ್ತು. ಆ ವಿಡಿಯೋ ಮಾಡ್ಕೊಂಡು ನಾನು ನೆಕ್ಸ್ಟು ಹಾಗೇ ಮುಂದೆ ಹೋದೆ. ತುಂಬ ಇಷ್ಟ ಆಗೋದು. ಕೊನೆಗೆ ಗರಿನೇ ಮುಚ್ಚಿಬಿಟ್ಟು. ಸೊ ಇನ್ನೇನು ಅಂತ ಹೇಳಿಬಿಟ್ಟು ಹೋದೆ ನಾನು ಮುಂದೆ. ಮೇಲೆ ಹೋಗಿ ಕುತ್ಕೊಂತೋದು. ಸರಿ ಇನ್ನೇನು ಅಂತ ಹೋದೆ. ಅದಾದಮೇಲೆ ನೆಕ್ಸ್ಟು ಬರ್ಡ್ಗಳು ಬಂತು. ಸೊ ನನ್ನ ಫೇವ್ರೆಟ್ಟು ಕಾಕ್ಟೇಲ್ ಆಗಿರ್ಬೋದು ಅಥವಾ ಏನಂತಾರೆ ಮಕ್ಯಾವು, ಅವೆಲ್ಲ ಇತ್ತು. ಸೊ ನೆಕ್ಸ್ಟು ಹಾವುಗಳು ನೋಡಿ, ಆಸ್ಟ್ರಿಚ್ಚು, ವೈಟ್ ಆಸ್ಟ್ರಿಚ್ ಒಂದಿದೆ, ಅದು ಆ ಕಡೆ ಇತ್ತು ಕಾಣಿಸ್ಲಿಲ್ಲ. ಸೊ ಆಮೆಗಳು ನೋಡಿ ಎಲ್ಲ ಹೇಗೆ ಕೂತಿದ್ದಾವೆ ಅಂತ ಬಿಸಿಲಿಗೆ. ವೈಟ್ ಆಸ್ಟ್ರಿಚ್ ಇವಾಗ ಬಂತು. ಮೊಸಳೆ ನೋಡಿ ಫ್ರೆಂಡ್ಸ್, ಮೊಸಳೆ ಅಲ್ಲ ಸಾರಿ ಹಾವು, ಸಾರಿ ಹಾವು. ಇವು ಕೊಕ್ಕರೆಗಳು. ಕೊಕ್ಕರೆಗಳಂತೂ ಅಲ್ಲಿ ಇಲ್ಲಿ ಸಿಕ್ಕಾಪಟ್ಟೆ ಕೂತಿತ್ತು. ನೋಡೋಕೆ ಒಂಥರ ಫುಲ್ಫಿಲ್ ಆಗೋಗಿತ್ತು. ಮರಗಳ ಮೇಲೆಲ್ಲ ಬಿಳಿ ಚಿಕ್ಕಿ ಥರ ಕಾಣಿಸೋ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಕೊಕ್ಕರೆಗಳು. ಅದರ ನೋಡಿ ಫ್ರೆಂಡ್ಸ್, ಹಾವು, ಹೆಬ್ಬಾವು ಇದು. ಅದು ಯಾವುದೋ ಒಂದು ಮೂಲೆಯಲ್ಲಿ ಹೋಗಿ ಕೂತಿದೆ ನೋಡಿ ಫ್ರೆಂಡ್ಸ್. ಹಾವು ಹೇಗೆ ಸುತ್ಕೊಂಡು ಕಾಣಿಸೋದೇ ಇಲ್ಲ ಅದು. ಸೊ ಆ ಥರ ಕೂತಿದೆ ಅದು.
ಆಮೆಗಳು, ಕಪ್ಪು ಚುಕ್ಕೆ ಆಮೆ, ಆಮೇಲೆ ಅದೇನೋ ಆಮೆಗಳು ಇರ್ತಾವಲ್ಲ. ಸೊ ವೆರೈಟಿ ಟೈಪ್ಸ್ ಆಮೆ, ಎರಡೇ ಟೈಪ್ ಆಮೆ ಇದ್ದಿದ್ದು, ಒಂದು ಕಪ್ಪು ಚುಕ್ಕಿದು ಮತ್ತು ಇನ್ನೊಂದು ಯಾವುದೋ ನಂಗೆ ನೆನಪಾಗ್ತಿಲ್ಲ. ಚೆನ್ನಾಗಿದೆ ಒಂಥರ ನೋಡೋಕೆ ಆಮೆಗಳು ಒಂಥರ ತುಂಬ ಚೆನ್ನಾಗಿದ್ವು. ನೋಡಿ ಹೇಗೆ ಈಜಾಡ್ತಾ ಇದ್ದಾವೆ, ಅಲ್ಲಿ ಕಲ್ ಮೇಲೆ ಹೋಗಿ ಕೂತಿದ್ದಾವೆ. ಕೆಲವೊಂದೆಲ್ಲ ಚೆನ್ನಾಗಿ ಆಟ ಆಡಿಕೊಂಡು ಫುಲ್ ಆ್ಯಕ್ಟಿವ್ ಆಗಿದ್ವು ಈ ಸಲ ಮಾತ್ರ ಆಮೆಗಳು. ನೋಡಿ ಫ್ರೆಂಡ್ಸ್, ಇದು ಬಾಯಿ ಹೇಗೆ ನೋಡಿ, ಅದು ಎಷ್ಟು ಚೂಪಾಗಿದೆ ಅದರದ್ದು ಬಾಯಿ ಅಂತ. ಸೊ ಇವುಗಳಿಗೆಲ್ಲ ಆಹಾರ, ಆಮೆಗಾಗಿರ್ಬೋದು ಮೊಸಳೆಗಾಗಿರ್ಬೋದು ಆಹಾರನೇ ಸತ್ತಿರೋ ಫಿಶ್ಗಳು. ಸೊ ಅಲ್ಲಲ್ಲಿ ಫಿಶ್ಗಳು ಬಿದ್ದಿರೋದು ಕಾಣಿಸುತ್ತೆ ನೋಡಿ. ಇದು ಕೊಳಕು ಮಂಡಲ ನೋಡಿ, ಮಣ್ಣಲ್ಲಿ ಬೆರ್ತೋಗಿದೆ ಅದು. ಗೊತ್ತೇ ಆಗಲಿಲ್ಲ ಸಡನ್ನಾಗಿ ನನಗೆ. ಆಮೇಲೆ ನಮ್ಮ ಹಸ್ಬೆಂಡ್ ಹೇಳಿದ್ರು ಅಲ್ಲಿದೆ ನೋಡು ಅದು ಅಂತ. ಸೊ ಅವಾಗ ಅಬ್ಸರ್ವ್ ಮಾಡಿದಾಗ ಗೊತ್ತಾಯ್ತದು. ಸೊ ಅದೇ ಇವೆಲ್ಲ ಕೊಕ್ಕರೆಗಳು. ಸೊ ಹಾಗೆ ಮುಂದೆ ಬಂದು ಇನ್ನೊಂದು ಹಾವಿದೆ ನೋಡಿ ಫ್ರೆಂಡ್ಸ್, ಎಷ್ಟು ಮುಂದೆ ಬಂದಿದೆ ಅದು ಅಂತ. ಮರದ ಮೇಲೆಲ್ಲ ಓಡಾಡ್ತಾನೆ ಇತ್ತು ಅದು. ಮುಂದೆ ಎಷ್ಟು ಮುಂದೆ ಬಂದಿದೆ ನೋಡಿ, ಅದು ತುಂಬಾ ಮುಂದೆ ಬಂದ್ಬಿಟ್ಟಿದೆ. ನನಗೆ ಒಂದು ನಿಮಿಷ ಭಯ ಆಗೋದು, ಇಲ್ಲಪ್ಪ ಇದರಿಂದ ಹೊರಗಡೆ ಬಂದ್ಬಿಡುತ್ತೆ ಇದು ಅಂತ ಭಯ ಆಗೋಯ್ತು ನನಗೆ. ನೋಡಿ ಹೆಂಗೆ ಆಟ ಆಡ್ತಾ ಇದ್ದಾವೆ ನೋಡಿ ಹಾವುದು. ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ತುಂಬ ಆಟ ಆಡ್ತಾ ಇದ್ದಾವೆ. ಹೇಗಿದೆ ನೋಡಿ, ಅದು ನೋಡಿದ್ರೆ ಭಯ ಆಗುತ್ತೆ ಹಾವು. ನೋಡಿ ಫ್ರೆಂಡ್ಸ್, ಹಾವುಗಳು ಹೇಗಿದೆ ಅಂತ ನೋಡಿ.